ಗ್ಯಾಸ್ ಸಿಲಿಂಡರ್ ವಿತರಣೆ ಸ್ಥಗಿತವಾಗ್ತಾ ಇದ್ದಂತೆ ಎಲ್ಲಾ ಕೂಡ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಈಗಾಗಲೇ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗಿದೆ. ಇನ್ನೊಂದು ಕಡೆಗೆ ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ, ಆದ್ರೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ಏಕೆ ಸಮಸ್ಯೆ ಅಂತ ಹೋಟೆಲ್ನವರು ಕೇಳ್ತಾ ಇದ್ದಾರೆ. ಮತ್ತು ಇನ್ಮುಂದೆ ಇಂಥವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಲ್ಲ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಲು ಮುಂದಾಗಿದೆ. ಹಾಗಾದ್ರೆ ಗ್ಯಾಸ್ ಸಿಲಿಂಡರ್ ದವರಿಗೆ ಇನ್ನು ಮುಂದೆ ಹೊಸ ರೂಲ್ಸ್ ಅಂತಾನೆ ಹೇಳಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋ ಮುಂಚೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಎದಕ್ಕಂದ್ರೆ ವೀಕ್ಷಕರೇ ಇಂಪಾರ್ಟೆಂಟ್ ಮಾಹಿತಿ ಕೂಡ ನಿಮಗೆ ಬಂದಿದೆ. ಇನ್ನು ಗೃಹಲಕ್ಷ್ಮಿಯರಿಗೂ ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು. ಸದ್ಯಕ್ಕೆ ಎಲ್ಲರ ಅಕೌಂಟ್ಗೂ ಕೂಡ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಬಾಕಿ ಕಂತು 6,000 ರೂಪಾಯಿ ಹಣ ಜಮೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಮತ್ತು ಗೃಹಲಕ್ಷ್ಮಿಯರಿಗೆ ಹೊಸ ನಿಯಮ ಕೂಡ ಇನ್ ಮುಂದೆ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ವಿಡಿಯೋ ದಯವಿಟ್ಟು ಪೂರ್ತಿಯಾಗಿ ನೋಡಿ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೊಂದು ಬರ್ತಾ ಇದೆ ವೀಕ್ಷಕರೇ. ಬಂಗಾರ ಬೆಳ್ಳಿ ದರ ಭಾರಿ ಇಳಿಕೆ ಆಗಿದೆ. ಹೌದು, ಮತ್ತೆ ರಾತ್ರೋರಾತ್ರಿ ಕುಸಿತವಾಯಿತು ಬಂಗಾರ ಮತ್ತು ಬೆಳ್ಳಿ ಬೆಲೆ ವೀಕ್ಷಕರೇ. ಹಾಗಾದ್ರೆ ಇವತ್ತು ಎಷ್ಟು ಇಳಿಕೆ ಆಗಿದೆ? ಈಗ ಬಂಗಾರ ಖರೀದಿ ಮಾಡಬೇಕಾ ಬೇಡವಾ? ಮತ್ತಷ್ಟು ಇಳಿಕೆ ಆಗುತ್ತಾ ಬಂಗಾರ? ಆಭರಣ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಇವತ್ತಿನ ಬೆಲೆ ಆದ್ರೂ ಎಷ್ಟು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ನೀವು ಕೂಡ ಗ್ಯಾಸ್ ಸಿಲಿಂಡರ್ ನ ಮಿತವಾಗಿ ಬಳಸಬೇಕು ಅಂತ ಸರ್ಕಾರ ಹೇಳಿದೆ. ಹೀಗಾಗಿ ಜನರು ಇಂಡಕ್ಷನ್ ಸ್ಟೋವ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಯುದ್ಧ ಕಂಟಿನ್ಯೂ ಆದ್ರೆ ಇಂಡಕ್ಷನ್ ಸ್ಟೋವ್ ಗತಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಬೆಸ್ಟ್ ಕ್ವಾಲಿಟಿ ಇರೋ ಇಂಡಕ್ಷನ್ ಸ್ಟೋವ್ ಗಳನ್ನ ನಾವು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೇವೆ. ಸ್ಕ್ರೀನ್ ಮೇಲೆ ನಿಮಗೆ ಒಂದು ಪ್ರಾಡಕ್ಟ್ಸ್ ಲಿಂಕ್ ಕೂಡ ಕಾಣ್ತಿರ್ಬೋದು. ಅಲ್ಲಿ ಹೋಗಿ ನೀವು ಇದನ್ನ ಆರ್ಡರ್ ಕೂಡ ಮಾಡಬಹುದು. ತುಂಬಾ ಬೆಸ್ಟ್ ಕ್ವಾಲಿಟಿ ಇರೋದನ್ನ ನಾವು ನಿಮಗೆ ಲಿಂಕ್ ಅನ್ನ ಕೊಟ್ಟಿದ್ದೇವೆ. ಅದನ್ನ ಬೇಗನೆ ನೀವು ಕೂಡ ಆರ್ಡರ್ ಮಾಡಿ. ಯಾಕಂದ್ರೆ ಬೆಲೆ ಮತ್ತೆ ಏರಿಕೆ ಆಗೋ ಚಾನ್ಸ್ ಕೂಡ ಇರುತ್ತೆ ವೀಕ್ಷಕರೇ. ಮತ್ತೊಂದು ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಬೀಳಲಿದೆ, ಮುಂದಿನ 3 ರಿಂದ 4 ದಿನಗಳಿಗೆ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆಯಿಂದ ಮಾಹಿತಿ ಬಂದಿದೆ ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಬಂದಿದೆಯಾ? ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ? ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಮಾಡಿ. ಯಾವ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ ಅದನ್ನು ಕೂಡ ಹೇಳಲಿದ್ದೇವೆ. ಸೊ ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಗೃಹಲಕ್ಷ್ಮಿಯರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಹೌದು ವೀಕ್ಷಕರು, ಈಗಾಗಲೇ 27ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಜಮೆ ಆಗ್ತಾ ಇದೆ. ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ ಅಂದ್ರೆ ಬೆಂಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಬೀದರ್, ಯಾದಗಿರಿ, ಕಲಬುರಗಿ, ಬಾಗಲಕೋಟೆ, ಗದಗ, ಹುಬ್ಬಳ್ಳಿ, ಧಾರವಾಡ, ಕೊಪ್ಪಳ, ಬಾಗಲಕೋಟೆ, ಬೆಳಗಾವಿ, ಈ ಒಂದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೂ ಕೂಡ ಆಲ್ಮೋಸ್ಟ್ ಈಗ 70% ಜನರಿಗೆ ಹಣ ಬಂದಿದೆ. ಗೃಹಲಕ್ಷ್ಮಿಯರಿಗೆ ಹಣ ಬಂದಿದೆ. ಇನ್ನು 20-30% ಮಾತ್ರ ಬಾಕಿ ಇದೆ ವೀಕ್ಷಕರೇ. ಇನ್ನು ಬೆಂಗಳೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ರಾಮನಗರ ಈ ಭಾಗದಲ್ಲೂ ಕೂಡ ನಮಗೆ ಕಮೆಂಟ್ಗಳು ಬಂದಿದ್ದಾವೆ. ಹಣ 27ನೇ ಕಂತು ಜಮೆ ಆಗಿದೆ ಅಂತ. ಆದ್ರೂ ಕೂಡ ಕೆಲವೊಬ್ರು ಹಣ ಬಂದಿಲ್ಲ ಅಂತಾನೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಇರೋ ಕಾರಣ ಏನಪ್ಪಾ ಅಂದ್ರೆ ತಾಂತ್ರಿಕ ದೋಷ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಕೆಲವೊಮ್ಮೆ 1,24,00,000 ಗೃಹಲಕ್ಷ್ಮಿ ಇರೋದ್ರಿಂದ ಎಲ್ಲರ ಅಕೌಂಟ್ಗೂ ಕೂಡ ಹಣ ಏಕಕಾಲದಲ್ಲಿ ಬರೋದಿಲ್ಲ. ಕೆಲವೊಂದು ಅಕೌಂಟ್ಗೆ ಲೇಟ್ ಆಗಿ ಹಣ ಬರುತ್ತೆ. ಹೀಗಾಗಿ ಜನರು ಯಾರು ಕೂಡ ಚಿಂತೆ ಮಾಡಬಾರದು. ಇನ್ನು 2 ದಿನದಲ್ಲಿ ಎಲ್ಲರ ಅಕೌಂಟ್ಗೂ ಕೂಡ ಹಣ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಈಗ 28ನೇ ಕಂತು ಹಣ ಬಿಡುಗಡೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹೌದು, ಇದೇ ವಾರದಲ್ಲಿ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗುತ್ತೆ. ಯುಗಾದಿ ಹಬ್ಬ ಮುಗಿತಾ ಇದ್ದಂತೆ ಎಲ್ಲರ ಅಕೌಂಟ್ಗೆ ಮತ್ತೊಮ್ಮೆ 28ನೇ ಕಂತು ಹಣ ಕೂಡ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಲಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಯಾವಾಗ ಹಣ ಜಮೆ ಆಗುತ್ತೆ? ಈಗಾಗಲೇ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗಾಗಿ ಈ ಒಂದು ಯೋಜನೆ ಪ್ರತಿ ತಿಂಗಳು ಕಂತು ಹಣ ಕ್ಲಿಯರ್ ಆಗಬೇಕು ಅಂತ ಈಗಾಗಲೇ ಸರ್ಕಾರದಿಂದಲೇ ಸಿಂಹಪಾಲು ವಿತರಣೆ ಕೊಡಲಾಗಿದೆ. ಇನ್ ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಸಲೀಸಾಗಿ ಈಸಿಯಾಗಿ ಬರುತ್ತೆ. ಯಾವುದೇ ಅಡಚಣೆ ಕೂಡ ಇರೋದಿಲ್ಲ. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ 27ನೇ ಕಂತು ಬಂದಿದೆ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ಬಂದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ತುಂಬಾ ಇನ್ಫಾರ್ಮೇಶನ್ ನಿಮಗೆ ಕೊಡೋದು ಬಾಕಿ ಇದೆ. ಇನ್ನು ಮೃತಪಟ್ಟವರ ಅಕೌಂಟ್ಗೂ ಕೂಡ ಹಣ ಹೋಗಿದೆ. ಅದನ್ನ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ಯಾರಾದರೂ ಗೃಹಲಕ್ಷ್ಮಿಯವರು ಯೋಜನೆಗೆ ಜಾಯಿನ್ ಆದ ಬಳಿಕ ಮೃತಪಟ್ಟಿದ್ರೆ ಕೂಡಲೇ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅದನ್ನ ಅಪ್ಲೋಡ್ ಮಾಡಬೇಕು. ಅಂದ್ರೆ ಮೃತಪಟ್ಟವರ ಡೀಟೇಲ್ಸ್ ಅನ್ನ ಹಾಕಬೇಕು ಅಂತ ಈಗಾಗಲೇ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಒಂದು ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಖಾಲಿ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆಹಾರ ಸಚಿವರು KH ಮುನಿಯಪ್ಪ ಅವರು ಇದು ಗ್ಯಾಸ್ ಸಪ್ಲೈ ಖಂಡಿತವಾಗಿದ್ದು ಇದು ಒಂದು ಗಂಭೀರ ಪರಿಸ್ಥಿತಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈಗ ಗ್ಯಾಸ್ ಸಿಲಿಂಡರ್, ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ಗಂಭೀರ ಪರಿಸ್ಥಿತಿ ಅಂತಾನೂ ಕೂಡ ಇಲ್ಲಿ ಹೇಳಿದ್ದಾರೆ. ಎದಕ್ಕಂದ್ರೆ ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಮದುವೆ ಸಮಾರಂಭಗಳಿಗೆ ಗ್ಯಾಸ್ ಸಿಲಿಂಡರ್ ಬೇಕೇ ಬೇಕು. ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಹೋಟೆಲ್, ರೆಸ್ಟೋರೆಂಟ್ಗಳು ಬಂದ್ ಆಗುತ್ತೆ, ಮದುವೆ ಸಮಾರಂಭಗಳು ಬಂದ್ ಆಗುತ್ತೆ, ಎಲ್ಲಾ ಶುಭ ಕಾರ್ಯಕ್ರಮಗಳು ಕೂಡ ಬಂದ್ ಆಗುತ್ತೆ. ಕರ್ನಾಟಕದಲ್ಲಿ ಹೋಟೆಲ್ ಉದ್ಯಮ ಈಗಾಗಲೇ 100 ಕೋಟಿ ನಷ್ಟವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ.
ಆದ್ರೂ ಕೂಡ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತೀವಿ ಅಂತ ಕೊನೆಗೂ ಕೂಡ ಹೇಳಿದ್ದಾರೆ. ಆದ್ರೆ ಕರ್ನಾಟಕದಲ್ಲಿ ಪ್ರತಿದಿನ 40,000 ಗ್ಯಾಸ್ ಸಿಲಿಂಡರ್ಗಳು ಬೇಕು. ಆದ್ರೆ ಕೇಂದ್ರ ಸರ್ಕಾರ ಕೇವಲ 1,000 ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದೆ. ಮನೆಗೆ ಬಳಸೋ ಗೃಹ ಬಳಕೆ ಸಿಲಿಂಡರ್ದು ಏನು ಕೂಡ ತೊಂದರೆ ಇಲ್ಲ, ಎಲ್ಲ ಕೂಡ ಕ್ಲಿಯರ್ ಆಗಿದೆ. ಆದ್ರೆ ಸಮಸ್ಯೆ ಇರೋದೇ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಸಮಸ್ಯೆ ಇನ್ನೂ ಕೂಡ ನಿಂತಿಲ್ಲ, ಗಂಭೀರ ಪರಿಸ್ಥಿತಿ ಇದೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಮುಂದಿನ ಬರೋ ದಿನಗಳಲ್ಲಿ ಯುದ್ಧ ಮತ್ತಷ್ಟು ತೀವ್ರವಾದ್ರೆ, ಏನಾದ್ರೂ ಗ್ಯಾಸ್ ಸಿಲಿಂಡರು ಏನಾದ್ರೂ ಭಾರತಕ್ಕೆ ಬರಲಿಲ್ಲ ಅಂದ್ರೆ, ಅನಿಲ ಬರಲಿಲ್ಲ ಅಂದ್ರೆ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಬಹುದು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಎಲ್ಲರೂ ಕೂಡ ಗ್ಯಾಸ್ ಗಳನ್ನ ಮಿತವಾಗಿ ಬಳಸಬೇಕು, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಂತ ಒಂದು ಸಲಹೆ ಕೂಡ ಇಲ್ಲಿ ಕೊಡಲಾಗಿದೆ. ಹೌದು ವೀಕ್ಷಕರೇ, ಇನ್ನು 1 ವಾರಗಳವರೆಗೂ ಹೋಟೆಲ್ಗಳಿಗೆ ಸಿಗೋದಿಲ್ಲ ಸಿಲಿಂಡರು. ಆಸ್ಪತ್ರೆ, ಶೈಕ್ಷಣಿಕ ಸಂಸ್ಥೆ, ಇಂದಿರಾ ಕ್ಯಾಂಟೀನ್ಗಳಿಗಿಲ್ಲ ಸಮಸ್ಯೆ ಅಂತಾನೂ ಕೂಡ ಹೇಳಲಾಗಿದೆ. ಅಂದ್ರೆ ಆಸ್ಪತ್ರೆಗಳಿಗೆ ಅತ್ಯಗತ್ಯ ಒಂದು ಅವಶ್ಯಕತೆ ಇರುವ ಒಂದು ಸ್ಥಳಗಳಲ್ಲಿ ಮಾತ್ರ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ಗಳನ್ನ ವಿತರಣೆ ಮಾಡಲಿದ್ದಾರೆ. ಆದ್ರೆ 30,000 ರಿಂದ 40,000 ಬೇಡಿಕೆ ಇದೆ. 1,000 ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಿದ್ರೆ ಹೋಟೆಲ್ ಉದ್ಯಮಕ್ಕೂ ಕೂಡ ಸಂಕಷ್ಟ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕು ವೀಕ್ಷಕರೇ. ಇನ್ನು ಎರಡನೇದಾಗಿ ಯಾರೆಲ್ಲ PNG ಗ್ಯಾಸ್ ಸಿಲಿಂಡರ್ ಹೊಂದಿರ್ತಾರೆ ನೋಡಿ, ಅಂದ್ರೆ PNG ಪೈಪ್ಡ್ ಲೈನ್ ನ್ಯಾಚುರಲ್ ಗ್ಯಾಸ್ ಕನೆಕ್ಷನ್ ಹೊಂದಿರ್ತಾರೆ ನೋಡಿ, ಅವರಿಗೆ LPG ಗ್ಯಾಸ್ ಸಿಲಿಂಡರ್ ಕೊಡೋದಿಲ್ಲ ಅಂತ ಈಗಾಗಲೇ ಕೇಂದ್ರ ಸರ್ಕಾರ ನಿಯಮಾವಳಿಯನ್ನು ಜಾರಿ ಮಾಡಿದೆ. ಕೊನೆಗೂ LPG ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಬಂದೇ ಬಿಡ್ತು. ರಾತ್ರೋರಾತ್ರಿ ಹೊಸ ನಿಯಮ ಅಂತ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಖಾಲಿಯಾಗಿದೆ, ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ. ಹೀಗಾಗಿ ಸರ್ಕಾರ ಕಠಿಣ ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಬೇಕಂದ್ರೆ 20 ಅಲ್ಲ 45 ದಿನಗಳ ಕಾಯಬೇಕಂತೆ. ಹೌದು ವೀಕ್ಷಕರೇ, ಸಿಟಿಯಲ್ಲಿ ನಗರ ಪ್ರದೇಶಗಳಲ್ಲಿ 21 ದಿನ ಬದಲಾಗಿ 25 ದಿನಕ್ಕೆ ಏರಿಕೆ ಮಾಡಿದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಒಂದು ಗ್ಯಾಸ್ ಸಿಲಿಂಡರ್ ಬಂದ್ರೆ 45 ದಿನಗಳವರೆಗೂ ಮತ್ತೊಂದು ಗ್ಯಾಸ್ ಅವರಿಗೆ ಕೊಡುವಂತಿಲ್ಲ. 45 ದಿನಗಳ ನಂತರ ಮತ್ತೊಂದು ಗ್ಯಾಸ್ ವಿತರಣೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಹೀಗಾಗಿ ಈಗ ತುಂಬಾ ಜನರು ಗ್ಯಾಸ್ ಕನೆಕ್ಷನ್ ಇದ್ದವರು ಈಗ ಇಂಡಕ್ಷನ್ ಸ್ಟೋವ್ ಗಳನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ. ಇಂಡಕ್ಷನ್ ಸ್ಟೋವ್ ಗಳನ್ನ ಬಳಕೆ ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಗ್ಯಾಸ್ ಬೇಕಾಗಲ್ಲ. ಇದು ಕರೆಂಟ್ ಮೇಲೆ ವರ್ಕ್ ಆಗುತ್ತೆ, ಮನೆ ಕರೆಂಟ್ ಗೆ ಇದು ವರ್ಕ್ ಆಗುತ್ತೆ. ಇದ್ರ ಮೇಲೆ ಹಾಲು, ಚಾ, ಕಾಫಿ, ಊಟ, ತಿಂಡಿ ಏನ್ ಬೇಕಾದ್ರೂ ಕೂಡ ಮಾಡಬಹುದು ವೀಕ್ಷಕರೇ. ಹೀಗಾಗಿ ನಿಮಗೂ ಕೂಡ ಇದು ಬೇಕಂದ್ರೆ ಬೇಗನೆ ಆರ್ಡರ್ ಮಾಡಿ. ಅದಕ್ಕಂದ್ರೆ ಇದಕ್ಕೂ ಕೂಡ ಡಿಮ್ಯಾಂಡ್ ಈಗ ಜಾಸ್ತಿ ಆಗಿದೆ. ಮಾರ್ಕೆಟ್ ಅಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ, ಆದ್ರೂ ಕೂಡ ನಿಮಗೆ ಆನ್ಲೈನ್ ನಲ್ಲಿ ಸಿಗ್ತಾ ಇದೆ. ಬೆಸ್ಟ್ ಪ್ರಾಡಕ್ಟ್ಸ್ ಲಿಂಕ್ ಗಳನ್ನ ನಾವು ನಿಮಗೆ ಟ್ಯಾಗ್ ಮಾಡಿದ್ದೇವೆ, ಅದನ್ನ ನೀವು ಚೆಕ್ ಮಾಡಿ ಬೇಕಂದ್ರೆ ಬೇಗನೆ ನೀವು ಆರ್ಡರ್ ಕೂಡ ಮಾಡಬಹುದು. ಸ್ಕ್ರೀನ್ ಮೇಲೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಆಪ್ಷನ್ ಇದೆ, ಮತ್ತೆ ಕೆಳಗಡೆ ಲಿಂಕ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಈ ಒಂದು ಇಂಡಕ್ಷನ್ ಸ್ಟೋವ್ ಗಳ ಒಂದು ಲಿಂಕ್ ಅನ್ನ ಕೊಟ್ಟಿದ್ದೇವೆ. ಒಮ್ಮೆ ಬಾರಿ ಅದನ್ನ ನೀವು ಚೆಕ್ ಮಾಡಿ ಬೇಗನೆ ಆರ್ಡರ್ ಕೂಡ ನೀವು ಮಾಡಬಹುದು ವೀಕ್ಷಕರೇ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದಾಗಿ ಎಲ್ಲರೂ ಕೂಡ ಈಗ ಇಂಡಕ್ಷನ್ ಎಲೆಕ್ಟ್ರಿಕ್ ಸ್ಟೋವ್ ಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ತುಂಬಾ ಡಿಮ್ಯಾಂಡ್ ಈಗ ಸದ್ಯಕ್ಕೆ ಇರುವಂತದ್ದು. ಯುದ್ಧ ಮುಂದುವರೆದ್ರೆ ಇದು ಕೂಡ ಸಿಗೋದು ತುಂಬಾ ಕಷ್ಟಕರವಾಗುತ್ತೆ. ಎಲ್ಲರೂ ಕೂಡ ಇದೇ ಒಂದು ಖರೀದಿ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಬನ್ನಿ ಈಗ ಕೊನೆಯದಾಗಿ ಆ ಒಂದು ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಭರ್ಜರಿ ಸಿಹಿ ಸುದ್ದಿ. ಈ ಒಂದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಕೂಡಿ ಇರಾನ್ ಮೇಲೆ ದಾಳಿ ಮಾಡಿದ್ದು ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ ಬೆಲೆನೂ ಏರಿಕೆ ಆಯಿತು, ಮತ್ತೆ ಇಳಿಕೆ ಆಯಿತು. ಗ್ಯಾಸ್ ಸಿಲಿಂಡರ್ ಬೆಲೆ ಅಂತೂ ಕೇಳೋದೇ ಬೇಡ, ಏರಿಕೆ ಆಗೋಗಿದೆ. ಇನ್ನು ಎಲ್ಲ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ಫ್ಲೇಷನ್ ಭಾರತದಲ್ಲಿ ಜಾಸ್ತಿ ಆಗಿದೆ ಫೆಬ್ರವರಿ ತಿಂಗಳಲ್ಲಿ. ಆದ್ರೆ ಬಂಗಾರ ಬೆಳ್ಳಿ ಮಾತ್ರ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದೇ ದಿನ 2,240 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ 10 ಗ್ರಾಮ್ ಮೇಲೆ ವೀಕ್ಷಕರೇ. 5,000 ರೂಪಾಯಿ ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ. ಅಂದ್ರೆ ಲೆಕ್ಕ ಹಾಕಿ 1,59,000 ರೂಪಾಯಿದದ್ದು ಬಂಗಾರ ಇವತ್ತು 1,57,000 ರೂಪಾಯಿಗೆ ಬಂದಿದೆ. ಹಾಗಾದ್ರೆ ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ಲಾ ಬಂಗಾರ ಪ್ರಿಯರಿಗೂ ಕೂಡ. ಕೊನೆಗೂ ಬಂಗಾರ ಇಳಿಮುಖದಲ್ಲಿ ಸಾಕ್ತಾ ಇದೆ. ಇವತ್ತಿನ ಬೆಲೆ ಬಂದು 1,57,420 ರೂಪಾಯಿ. ಇದ್ರ ಮೇಲೆ GST 3% ಇರುತ್ತೆ, ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. 24 ಕ್ಯಾರೆಟ್ ಚಿನ್ನದ ಬೆಲೆ 1,57,420 ರೂಪಾಯಿ. ಹೋದ ವಾರ 1,69,000 ರೂಪಾಯಿ ಇತ್ತು ವೀಕ್ಷಕರೇ. ಹತ್ತತ್ರ 12,000 ರೂಪಾಯಿ ಬಂಗಾರದ ಬೆಲೆ 10 ಗ್ರಾಮ್ ಮೇಲೆ ಇಳಿಕೆಯಲ್ಲಿ ಕಂಡಿರುವುದು ಒಂದು ಕಡೆಗೆ ಸಿಹಿ ಸುದ್ದಿ. ಅದೇ ತರ ಬೆಳ್ಳಿ ಕೂಡ 1 kg ಮೇಲೆ 3,30,000 ರೂಪಾಯಿ ಇತ್ತು ಕಳೆದ 10 ದಿನಗಳ ಹಿಂದೆ. ಇವತ್ತು 2,70,000 ರೂಪಾಯಿ ಆಗಿದೆ. ಹತ್ತತ್ರ ಏನಿಲ್ಲ ಅಂದ್ರೂ ಕೂಡ 50,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆ 1 kg ಮೇಲೆ ಇಳಿಕೆ ಆಗಿದೆ. ಇನ್ನು MCX ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಅಲ್ಲಿ ಗೋಲ್ಡ್ ಮತ್ತು ಸಿಲ್ವರ್
ಫ್ಯೂಚರ್ಸ್ ಟ್ರೇಡಿಂಗ್ ಕೂಡ ಭಾರಿ ಒಂದು ಕೆಳಗೆ ಇಳಿತಾ ಇದ್ದಾವೆ, ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. ಇದು ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ವೀಕ್ಷಕರೇ, ಒಂದು ಕಡೆಗೆ ಬೇಸಿಗೆ ಕಾಲ, ಮತ್ತೊಂದು ಕಡೆಗೆ ಮಳೆರಾಯನ ಅಬ್ಬರ ಕೂಡ ಶುರುವಾಗಿದೆ. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಮತ್ತೆ ಈಗ ಮಳೆ ಬೀಸಲಿದೆ ಅಂದ್ರೆ 2 ರಿಂದ 3 ದಿನಗಳ ಕಾಲ ದಕ್ಷಿಣ ಕನ್ನಡ, ಉಡುಪಿ, ಮೈಸೂರು, ಚಿಕ್ಕಮಗಳೂರು ಮತ್ತು ಬಾಗಲಕೋಟೆ ಈ ಜಿಲ್ಲೆಗಳಲ್ಲಿ ಮಳೆ ಆಗೋ ಸಾಧ್ಯತೆ ಇದೆ. ಇನ್ನು ಕೊಪ್ಪಳ, ವಿಜಯಪುರ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲೂ ಕೂಡ ಮಳೆಯ ಮುನ್ಸೂಚನೆ ಇದೆ. ಇನ್ನು ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಲಿದೆ. ಇನ್ನು ಬೆಳಗಾವಿ, ಧಾರವಾಡ ಮತ್ತು ಗದಗ ಜಿಲ್ಲೆಯಲ್ಲೂ ಕೂಡ ಮಳೆ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಸಾಧಾರಣ ಮಳೆ ಅಂತ ಹೇಳಲಾಗಿದ್ದು, ಬೀದರ್, ಕಲಬುರಗಿ, ರಾಯಚೂರು, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಸ್ವಲ್ಪ ಕಡಿಮೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಆದರೂ ಕೂಡ ಈ ಒಂದು ಭಾಗದಲ್ಲಿ ಅಂದ್ರೆ ಯಾದಗಿರಿ, ಗುಲ್ಬರ್ಗಾ, ರಾಯಚೂರು ಈ ಭಾಗದಲ್ಲಿ ಬಿಸಿಲಿನ ಪ್ರಮಾಣವೂ ಕೂಡ ಜಾಸ್ತಿ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ಹೀಟ್ ವೇವ್ಸ್ ಅಂದ್ರೆ ಬಿಸಿ ಗಾಳಿ ಬೀಸಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.